ಯಶ್ ಅವ್ರ ಫ್ಯಾನ್ಸ್ ಇರ್ಬೋದು, ಸುದೀಪ್ ಅವ್ರ ಫ್ಯಾನ್ಸ್ ಇರ್ಬೋದು, ದರ್ಶನ್ ಅವ್ರ ಫ್ಯಾನ್ಸು, ಶಿವಣ್ಣ ಅವ್ರ ಫ್ಯಾನ್ಸು, ಅಪ್ಪು ಅವ್ರ ಫ್ಯಾನ್ಸು, ಮತ್ತೆ ಧ್ರುವ ಅವ್ರ ಫ್ಯಾನ್ಸು ಎಲ್ಲರೂ ಟಿಕೆಟ್ ಬೇಕು ಅಂತ ಕೇಳಿದ್ದಾರೆ, ಬಂದು ತಗೊಂಡು ಹೋಗಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಹರ್ಷ ಅಂತ. ಇವತ್ತು ನಾವೆಲ್ಲ ಸಂತೋಷ್ ಥಿಯೇಟ್ರಲ್ಲಿ ಇದ್ದೀವಿ. ನಮ್ಮ ಅಷ್ಟು ಟೀಮ್ ಸೇರಿ ಸಂತೋಷ್ ಥಿಯೇಟ್ರದ್ದು ಫ್ಯಾನ್ ಶೋ ಟಿಕೆಟ್ನ ನಾವು ತಗೊಂಡು ಭರ್ಜರಿಯಾಗಿ ಸೆಲೆಬ್ರೇಷನ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಟೋಟಲ್ 1124 ಟಿಕೆಟ್ ಇದೆ ಸರ್. ಇಲ್ಲಿ ಅಷ್ಟು ತೊಗೊಂಡಿದ್ದೀವಿ ನಾವು, ನಮ್ಮ ಟೀಮ್ ಪೂರ್ತಿ. ಮುರಳಿ, ಜಗ್ಗ, ಶ್ರೀಕಾಂತ್, ಅರುಣ್, ಪ್ರಮೋದ್, ಮತ್ತು ಮಧು ಅಂತ, ಶಿವು ಅಂತ, ಕುಮಾರ್ ಅಂತ, ಅಷ್ಟು ಟೀಮ್ ಎಲ್ಲ ಸೇರಿ ತಗೊಂಡಿರೋದು. ಇಲ್ಲ ಸರ್, ಸೆಲೆಬ್ರೇಷನ್ ಅದೇ ನಾವು ಬೆಂಗಳೂರಿನ ಕನ್ನಡ ಫಿಲಮ್ಗೆ ಮೇಯ್ನ್ ಇದೇನೆ ಗಾಂಧಿನಗರ. ಸೊ ಇಲ್ಲೇ ಮೇಯ್ನ್ ಥಿಯೇಟ್ರಿಂದನೇ ಫಸ್ಟ್ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತಲೇ ಒಬ್ಬೊಬ್ಬರನ್ನೊಂದು ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ದೀವಿ. ಇವಾಗ ಇವ್ರು ನೋಡಿ, ಇದು DJ ಮತ್ತು ಡೊಳ್ಳು ಕುಣಿತ ಅದು ಇದು ವಹಿಸ್ಕೊಂಡಿದ್ದಾರೆ. ಇವ್ರು ಇವಾಗ ಕೋಲ್ಡ್ ಫೈರು, ಒಳಗಡೆ ಬ್ಲಾಸ್ಟು, ಈ ಥರದ್ದೆಲ್ಲ ಇದ್ದಾರೆ. ನಾವು ಬೇರೆ ರ್ಯಾಲಿ, ಆಟೋದಿರ್ಬೋದು, ಪಟಾಕಿ ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಈ ಥರ ಎಲ್ಲರೂ ಸೇರಿ ತುಂಬ ಜೋರಾಗಿ ಮಾಡ್ತಾ ಇದ್ದೀವಿ ಸರ್. ತುಂಬಾ ಸ್ಪೆಷಲ್ ಸರ್. ಇದು ಸ್ಪೆಷಲ್ ಏನಕ್ಕೆ ಅಂತ ಹೇಳಿದ್ರೆ, ನೋಡಿ, ನಾವು ಒಬ್ಬರು ಆ್ಯಕ್ಟರ್ನ ಬರೀ ಅವ್ರವ್ರ ಫ್ಯಾನ್ಸ್ ಮಾತ್ರ ಇಷ್ಟಪಡ್ತಾರೆ ಕೆಲವು. ಬಟ್ ಈ ಸತಿ ಹೇಗಾಗಿದೆ ಅಂತ ಹೇಳಿದ್ರೆ, ಇವ್ರು ಡೈರೆಕ್ಷನ್ ಇರೋದ್ರಿಂದ ಯಶ್ ಅವ್ರ ಫ್ಯಾನ್ಸ್ ಇರ್ಬೋದು, ಸುದೀಪ್ ಅವ್ರ ಫ್ಯಾನ್ಸ್ ಇರ್ಬೋದು, ದರ್ಶನ್ ಅವ್ರ ಫ್ಯಾನ್ಸು, ಶಿವಣ್ಣ ಅವ್ರ ಫ್ಯಾನ್ಸು, ಅಪ್ಪು ಅವ್ರ ಫ್ಯಾನ್ಸು, ಮತ್ತು ಧ್ರುವ ಅವ್ರ ಫ್ಯಾನ್ಸು ಎಲ್ಲರೂ ಟಿಕೆಟ್ ಬೇಕು ಅಂತ ಕೇಳಿದ್ದಾರೆ, ಬಂದು ತಗೊಂಡು ಹೋಗಿದ್ದಾರೆ ಸುಮಾರು ಜನ ಬೇರೆ ಬೇರೆ ಶೋಗಳಿಗೆ. ಸೊ ಅವ್ರಿಗೆಲ್ಲರಿಗೂ ಈ ಮೂಲಕ ಥ್ಯಾಂಕ್ಸ್ ಕೂಡ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ನಮ್ಮ ಟೀಮಿಂದ. ಏನಕ್ಕೆ ಅಂದರೆ, ಉಪೇಂದ್ರ ಆ್ಯಸ್ ಎ ಡೈರೆಕ್ಟರ್ ಅವರು ಬೇರೆ ಲೆವೆಲ್ಗೆ ಇದ್ದಾರೆ ಸರ್. ಆ ಡೈರೆಕ್ಟರ್ ಲೆವೆಲ್ಗೆ ಮ್ಯಾಚ್ ಆಗುವಂಥದ್ದು ನಮ್ಮ ಸೌತ್ ಇಂಡಿಯಾಲೇ ಯಾವುದು ಇಲ್ಲ, ಎಲ್ರಿಗೂ ಗೊತ್ತಿರೋ ಪ್ರೂವನ್ ಫ್ಯಾಕ್ಟ್ ಅದು. ಸೊ ಆ ಕಾರಣಕ್ಕೆ ನಾವು ಒಂದು ಸೆಲೆಬ್ರೇಷನ್ ವಯಸ್ಸಲ್ಲೂ ಅಷ್ಟೇ ಬೇರೆ ರೇಂಜ್ಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಇಲ್ಲಿ ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡ್ತೀವಿ. ಸರ್, ನಮ್ಮ ಹೆಸರು ಮುರಳಿ ಅಂದ್ಬಿಟ್ಟು, ನಾವು ಕೋರಮಂಗಲ ಫ್ಯಾನ್ ಅಸೋಸಿಯೇಷನಿಂದ. ಸರ್, ಸೆಲೆಬ್ರೇಷನ್ನು ಎಲ್ಲರೂ ಮಾಡಬೇಕಂತ ವೆಯ್ಟಿಂಗಲ್ಲಿ ತೊಗೊಂಡು ಟಿಕೆಟ್ ಎಲ್ಲ ತೊಗೊಂಡು ಕಾಯ್ತಾಯಿದ್ರಿ. ಎಲ್ಲ ನಮ್ಮ ಟೀಮ್ಗಳೆಲ್ಲ ಸೇರಿಕೊಂಡು ಆ್ಯಕ್ಚುಲಿ ಫುಲ್ ಟಿಕೆಟೇ ತೊಗೊಂಡಿದ್ವಿ. ಫುಲ್ಲು ಶೋದು ಫ್ಯಾನ್ ಶೋ ಏನಿದೆಯೋ ಅದು ಫುಲ್ ಟಿಕೆಟು ಎಲ್ಲ ನಮ್ಮ ಟೀಮ್ಗಳೆಲ್ಲ ಸೇರಿಕೊಂಡು ತೊಗೊಂಡು ಮಾಡಬೇಕಂತಿದ್ರೆ. ಸೆಲೆಬ್ರೇಷನ್ ಅಂದರೆ ಹೇಳೋದಲ್ಲ ಸರ್, ಮಾಡಿ ತೋರಿಸ್ತೀರಿ ಸೆಲೆಬ್ರೇಷನ್. ನಮ್ಮ ಟೀಮ್ ಎಲ್ಲ ಸೇರಿಕೊಂಡು ಆ ಸೆಲೆಬ್ರೇಷನ್ ಏನು ಅಂದ್ಬಿಟ್ಟು ಬೇರೆ ಫ್ಯಾನ್ಸ್ ಹೇಳಬೇಕು ನಮ್ಮನ್ನ, ಈ ಥರ ಉಪೇಂದ್ರ ಅಭಿಮಾನಿಗಳು ಈ ಥರ ಮಾಡಿದ್ರಪ್ಪ ಅಂತ ಹೇಳಬೇಕು. ಆ ಥರ ಮಾಡಿ ತೋರಿಸ್ತೀರಿ. ಅದು ನಾವು ಯಾರ ಮೇಲೆ ಕಾಂಪಿಟೇಷನ್ಗೋಸ್ಕರ ಅಲ್ಲ, ನಮ್ಮ ಅಣ್ಣನ ಮೇಲೆ, ಆ ಅಪ್ಪನ ಮೇಲೆ. ಆ ಅಪ್ಪ ನನಗೆ ದೇವರಿದ್ದಂಗೆ. ನಾವೆಲ್ಲ ಫ್ಯಾನ್ಸ್ ಎಲ್ಲ ನಾವೆಲ್ಲ ಭಕ್ತರು, ಫ್ಯಾನ್ಸ್ಗಿಂತ ಭಕ್ತರು ಸರ್ ನಾವು. ಫ್ಯಾನ್ಸ್ ಅಂದರೆ ಹಂಗೆ ಬಂದು ಹಂಗೆ ಹೋಗ್ತೀರಿ, ಆದರೆ ನಾವು ಅಣ್ಣನ ಭಕ್ತರ ಥರ ನೋಡ್ತೀರಿ. ಬಂದು ಫಿಲಿಮ್ ನೋಡಿ, ಯಾಕಂದರೆ ನಮ್ಮಣ್ಣ 8 ವರ್ಷ ಆದಮೇಲೆ ಡೈರೆಕ್ಷನ್ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲ ವೆಯ್ಟ್ ಮಾಡ್ತಾಯಿದ್ರಿ. ಉಪ್ಪಿ ಸರ್ನ ಒಂದು ಡೈರೆಕ್ಷನಲ್ಗೆ ಹಬ್ಬ ಮಾಡಬೇಕು ಅಂತ ಇದ್ರಿ. ನಾವೆಲ್ಲ ಕಾಯ್ತಾಯಿದ್ರಿ. ಅವರು 20ನೇ ತಾರೀಕು ಅವ್ರ ಮೂವಿ ನೋಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ವಿ ಸರ್ ನಾವೆಲ್ಲ ಫ್ಯಾನ್ಸ್ ಎಲ್ಲ. ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ಸರ್ ನಾವು ಅಂದರೆ ಒಂದು ಮಟ್ಟಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ. ಬಟ್ ಎಲ್ಲ ಊರಿಂದನೂ ಸರ್ 12 ಗಂಟೆ ಶೋ ಕೇಳ್ತಿದ್ದಾರೆ. ಬಟ್ ನಮಗೇನೋ ಕೆಲವು ಕಾರಣಾಂತರಗಳಿಂದ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅದ್ರ ಜೊತೆಗೆ ಎಲ್ಲ ಊರಲ್ಲೂ 6:30 ಶೋ ಬೇಕೇ ಬೇಕು, ಮ್ಯಾಂಡೇಟ್ರಿ. ಇದೊಂದು ರಿಕ್ವೆಸ್ಟ್ ನಮಗೆ ಆದಷ್ಟು. ಯಾಕಂದರೆ ತುಮಕೂರು ಇರ್ಬೋದು, ಸಿರಾ ಇರ್ಬೋದು, ಕೊರಟಗೆರೆ, ಆಮೇಲೆ ಯಾವುದೋ ಇದು ಮೈಸೂರು, ಹುಬ್ಬಳ್ಳಿ, ಯಾದಗಿರಿ ಎಲ್ಲ ಕಡೆ ಸರ್ 6:30ಗೆ ಕಾಯ್ತಾ ಇದ್ದಾರೆ ಯಾವಾಗ ಓಪನ್ ಆಗುತ್ತೆ ಅಂತ ಟಿಕೆಟ್. ದಯವಿಟ್ಟು, ಯಾಕಂದರೆ ಈ ಲೆವೆಲ್ ಕ್ರೇಜು ಒಂದು ಸಾಧ್ಯ ಯಾವಾಗ ಅಂದರೆ ಅಷ್ಟು ಆಡಿಯನ್ಸ್ ಸೇರಿದಾಗಲೇ ಈ ಲೆವೆಲ್. ಅದಕ್ಕೆ ಹೇಳಿದ್ದು ನಾವು ಎಲ್ಲ ಹೀರೋ ಫ್ಯಾನ್ಸ್ಗೂ ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದೀನಿ. ಯಾಕಂದರೆ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಇದು ಅವರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಉಪೇಂದ್ರ ಅವ್ರನ್ನ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ಎಲ್ಲರೂ ಕಾಯ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲ ಕಡೆ ಆದಷ್ಟು ಬೇಗ ಓಪನ್ ಮಾಡಿಕೊಡಿ. ಥಿಯೇಟ್ರ್ ಒಳಗಡೆ ಎಲ್ಲ ನನಗೆ ಹೇಳಿದ್ದಾರೆ, ನಾನೇ ಮಾಡೋದು ಯಾವ ಥರ ಮಾಡ್ತೀನಿ ಅಂತ. ನಾನು ಹೇಳೋದಕ್ಕಿಂತ ನೀವೆಲ್ಲ ಕಾದು ನೋಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಏನಂದರೆ, ಫ್ಯಾನ್ ಶೋ ಅಂದರೆ ಯಾವ ಥರ ಇರಬೇಕು ಅನ್ನೋದನ್ನು ಉಪೇಂದ್ರ ಫ್ಯಾನ್ಸು ತೋರಿಸ್ಕೊಡ್ತಾರೆ. ಅದನ್ನು ನೋಡಿ ಎಲ್ಲರೂ ಖುಷಿ ಪಡಬೇಕು ಅನ್ನೋ ಆಸೆ ನನಗೆ. ತುಂಬ ಎನರ್ಜಿ ಕೊಡುತ್ತೆ. ಯಾಕಂದರೆ ನಾವು ಎಲ್ಲ ಫಿಲಮು ನೋಡ್ತೀರಿ. ಅದೇ ಥರ ಉಪೇಂದ್ರ ಸರ್ ಡೈರೆಕ್ಷನ್ ಅಂತ 9 ವರ್ಷದಿಂದ ಎಲ್ಲರೂ ಕಾಯ್ಕೊಂಡಿದ್ದೀವಿ. ಆಲ್ಮೋಸ್ಟ್ ನಾವು ಎಲ್ಲ ಫ್ಯಾನ್ಸು ತುಂಬ ಫೋರ್ಸ್ ಮಾಡೋದೇ ಉಪೇಂದ್ರ ಸರ್ಗೆ ಡೈರೆಕ್ಷನ್ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ಈ ಸೆಲೆಬ್ರೇಷನ್ನು ಯಾವ ಲೆವೆಲಲ್ಲಿ ಇರುತ್ತೆ ಅಂದರೆ, ನಾವು ಹೇಳೋದಕ್ಕಿಂತ ನೀವು ನೋಡಿದ ಮೇಲೆ ಈ ಥರ ಮಾಡಿದ್ರು ಅಂತ ಹೇಳಬೇಕು. ಆ ಥರ ಇರುತ್ತೆ ಸೆಲೆಬ್ರೇಷನ್. ಯಾಕೆಂದರೆ ಇದು ಡೈರೆಕ್ಷನ್ ಫಿಲಮ್ ಅಲ್ವ, ಎಲ್ಲರಿಗೂ ಆಸೆ ಇರುತ್ತೆ. ಈಗ ನಾನು ಒಬ್ಬನೇ ಬಂದ್ಬಿಟ್ಟು ಎಲ್ಲ ಟಿಕೆಟ್ ತೊಗೊಂಬಿಟ್ರೆ ಇನ್ನೂ ಎಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ. ಸೊ ಅವ್ರಿಗೆ ಬೇಜಾರಾಗಿ ಬರೋದಲ್ಲ. ಅದಕ್ಕೆ ನಾವೇ ಮಾತಾಡ್ಕೊಂಡು ಒಂದು 5 ಟೀಮು ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡ್ರಿ. ಎಲ್ಲ ಸೇರ್ಕೊಂಡು ನಾವು ಟಿಕೆಟ್ ತೊಗೊಳ್ಳೋಣ, ನಾವೇ ತೊಗೊಂಡು ನಮ್ಗೆ ಯಾರ್ಯಾರಿಗೆ ಬೇಕೋ ನಾವು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿತ್ತು. ಬಟ್ ಮುಂಚೆ ಪ್ಲ್ಯಾನ್ ಇದ್ದಿತ್ತು, ನಾನು ಫಸ್ಟು ಬೆಳಗ್ಗೆ ಬಂದು ಇಲ್ಲಿ ಥಿಯೇಟ್ರಲ್ಲಿ ಫುಲ್ ಎಲ್ಲ ನಾನೇ ತೊಗೊಂಬಿಡ್ಬೇಕಂತ ಪ್ಲ್ಯಾನ್ ಮಾಡಿದೆ. ಬಟ್ ಅದು ಡೈರೆಕ್ಷನ್ ಫಿಲಮ್ ಅಲ್ಲ, ಎಲ್ಲರಿಗೂ ಆಸೆ ಇರುತ್ತೆ. ನಾನು ಒಬ್ಬನಿಗೋಸ್ಕರ ಆ ಥರ ಮಾಡಬಾರ್ದು ಅಂದ್ಬಿಟ್ಟು ಎಲ್ಲರೂ ಸೇರಿ ಟಿಕೆಟ್ ತೊಗೊಳ್ತಾ ಇದ್ದೀವಿ. ತುಂಬಾ ಸರ್. ನಾನು ಹೇಳಿದ್ರೆ ನಿಮಗೆ ಡಿ ಕಂಪ್ನಿಯವರು, ಶಾ ಎಲ್ಲ ಇದ್ದಾರೆ ಹುಡುಗರು, ಅವ್ರು ಇರ್ಬೋದು, ಸುದೀಪ್ ಅವ್ರ ಫ್ಯಾನ್ಸ್ ಇರ್ಬೋದು. ಅವರು ನಮ್ಗೆ ಪರ್ಸ್ನಲಾಗಿ ಫೋನ್ ಮಾಡಿ ಕೇಳ್ತಾರೆ. ಇವಾಗ ಬಂದಾಗ್ಲೂ ಮಾತಾಡ್ಬಿಟ್ಟು ದಯವಿಟ್ಟು ನಮಗೂ ಹೇಳಿ, ನಾವು ಬರ್ತೀವಿ, ನಮಗೊಂದಿಷ್ಟು ಟಿಕೆಟ್ಸ್ ಬೇಕು. ಅದೇ ಹೇಳಿದೆ ಸರ್. ಯಾಕಂದರೆ ಪ್ರತಿಯೊಬ್ಬರಿಗೂ ಉಪೇಂದ್ರ ಅವ್ರು ಇಷ್ಟ, ಯಾರಿಗೂ ಆ ಥರ ಹೇಟೆಡ್ ಆ ಥರ ಇಲ್ಲವೇ ಇಲ್ಲ ಅವ್ರನ್ನ ಕಂಡ್ರೆ. ಬಟ್ ಎಸ್ಪೆಷಲಿ ಆಸ್ ಎ ಡೈರೆಕ್ಟರ್ ಅಂತ ಬಂದಾಗ ಎಲ್ರಿಗೂ ಫಸ್ಟ್ ಚಾಯ್ಸ್ ಉಪೇಂದ್ರ ಅವರೇ ಆಗಿರ್ತಾರೆ.
ಸೆಕೆಂಡ್ ಏನೇ ಇದ್ರೂ ಬೇರೆಯವರು ಆಗಿರ್ತಾರೆ. ಸೊ ಆ ಕಾರಣಕ್ಕೆ ಇದು ಬೇರೆ ರೀತಿಯ ಸೆಲೆಬ್ರೇಷನ್ ಇರುತ್ತೆ. ಅಂದರೆ ಇದು ಒನ್ ಫಿಲಮ್ ಸೆಲೆಬ್ರೇಷನ್ ಇರಲ್ಲ, ಎಂಟೈರ್ ಇಂಡಸ್ಟ್ರಿ ಸೆಲೆಬ್ರೇಷನ್ ಥರ ಇರುತ್ತೆ. ಇದು ಎಂಟೈರ್ ಇಂಡಸ್ಟ್ರಿ ಫ್ಯಾನ್ ಸೆಲೆಬ್ರೇಷನ್ ಥರ ಇರುತ್ತೆ ಸರ್ ಇದು. ಇಲ್ಲ ಸರ್, ನಮಗೆ ಏನಂತ ಹೇಳಿದ್ರೆ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು, ನಮ್ಮ ಬಾಸ್ ಹೇಳ್ದಂಗೆ ಮಾತಾಡಬಾರ್ದು, ಕೆಲಸ ಮಾಡಬೇಕು, ಕೆಲಸ ಮಾತಾಡಬೇಕು ಅನ್ನೋ ಥರ. ಸೊ ಅದು ಹೇಳಿದ್ರಲ್ಲ, ಏನು ಹೇಳಲ್ಲ ಮಾಡಿ ತೋರಿಸ್ತೀವಿ ಅಂತ, ಆ ಥರ ನಮಗೆ. ಬಟ್ ಏನಂದ್ರೆ ಆ ಡೈರೆಕ್ಷನ್ ಅಂತ ಬಂದಾಗ ಎಮೋಷನ್ ಆಚೆ ಬರುತ್ತೆ ಸರ್. ಈ ಬರೀ ಫ್ಯಾನಿಸಮ್ ಅನ್ನೋಕ್ಕಿಂತ ಆ ಎಮೋಷನ್ ಆಚೆ ಬರುತ್ತಲ್ಲ, ಅದೇ ಇವತ್ತು ಮಾತಾಡೋಕ್ಕೆ ಕಾರಣ ಅಷ್ಟೇ. ಎಲ್ಲ ಸರ್ ಹೇಳಿದ್ನಲ್ಲ, ಅವ್ರವ್ರ ರೀತಿಲೇ ನೋಡ್ತಿದ್ದಾರೆ. ಬಟ್ ಅವರೆಲ್ಲ ಸಿನಿಮಾ ನೋಡಿದ್ಮೇಲೆ ಹಾಗೆ ಹೇಳ್ತಾರ ಬೇರೆ ಹೇಳ್ತಾರ ಅಂತ ನೋಡಬೇಕು. ಒಬ್ಬೊಬ್ಬ ಒಂದೊಂದು ಅರ್ಥ ಆಗೋದಂತೂ ಗ್ಯಾರಂಟಿ ಇದು. ಬಟ್ ಬಾಸ್ ಹೇಳಿದಾರಲ್ಲ, ಸಿನಿಮಾ ಅರ್ಥ ಆದರೆ ನಿಮ್ಮನ್ನ ಹಿಡಿಯೋರು ಯಾರಿಲ್ಲ, ಸೂಪರ್ ಸ್ಟಾರ್ ಆಗ್ತೀರಂತ. ಆ ಸೂಪರ್ ಸ್ಟಾರ್ ಎಲ್ಲರೂ ಆಗೋಣ ಅಂತ ಕೇಳ್ಕೊಂತೀನಿ ಅಷ್ಟೇ ನಾನು. ನಮಸ್ಕಾರ, ನಾನು ಪ್ರಮೋದ್ ಅಂತ. ಸೊ ನೋಡ್ತಾ ಇರೋಂಗೆ ನೀವೇ ಎಲ್ಲ ಹೇಳಿದ್ರಿ. ಈಗ ಅಷ್ಟು ಟಿಕೆಟ್ಸ್ ಇದಕ್ಕೆ ನಾವು ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡಿಕೊಂಡು ಕಾದ್ಕೊಂಡು ಎಷ್ಟು ಟಿಕೆಟ್ಸ್ ಇದೆ ಸಂತೋಷಲ್ಲಿ ತಿಳ್ಕೊಂಡು ಎಲ್ಲ ಹಿಂಗೆ ಡಿವೈಡ್ ಮಾಡ್ಕೊಂಡು ನಾವು ಮಾತಾಡಿಕೊಂಡು ಹರ್ಷ ಅವ್ರು ಕರೆದು ಎಲ್ಲರೂ ಅವರೇ ಮೇಯ್ನಾಗಿ ಪ್ಲ್ಯಾನ್ ಮಾಡಿಸಿದ್ರು. ಸೊ ಏನಕ್ಕಂದರೆ ಉಪೇಂದ್ರ ಅವ್ರ ಡೈರೆಕ್ಷನ್ ಅಂದರೆ ಆ ಕ್ರೇಜ್ ಇರುತ್ತೆ, ನಿಮಗೆ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು. ಅವ್ರ ಡೈರೆಕ್ಷನ್ ಅದೊಂಥರ ಸ್ಕೂಲ್ ಇದ್ದಂಗೆ. ಉಪೇಂದ್ರ ಅವ್ರ ಡೈರೆಕ್ಷನ್ ಅಂದರೆ ಸ್ಕೂಲ್ ಇದ್ದಂಗೆ ಅದು. ಸೊ ಹಾಗಾಗಿ ಈ ಕ್ರೇಜ್ ಹುಟ್ಕೊಂಡಿರೋ ಕಾರಣನೇ ಅದೊಂದು ಫಿಲಮ್ ಬೈ ಉಪೇಂದ್ರ ಅನ್ನೋ ಒಂದು ಆ ಬ್ಯಾನರ್ ಮೇಲೆ ಆ ಟೈಟಲ್ ಬೀಳುತ್ತಲ್ಲ, ಅದರಿಂದನೇ ಈ ಕ್ರೇಜು ಸೃಷ್ಟಿಯಾಗಿರೋದು. ಆಮೇಲೆ ಸುಮಾರಾಗೆ ನಾರ್ಮಲಾಗಿ ಎಲ್ಲರೂ ಇಂಡಸ್ಟ್ರಿಯಲ್ಲಿ ಯಾರೇ ಸಿಕ್ಕಲಿ ಅಥವಾ ಜನಗಳಲ್ಲಿ ಯಾರು ಸಿಕ್ಕಿದ್ರೆ ಹೇಗಿದ್ದೀರಾ, ಊಟ ಆಯ್ತಾ, ಕಾಫಿ ಆಯ್ತಾ ಅಂತ ಕೇಳ್ತಾರೆ. ನಮ್ಮ ಬಾಸ್ ಸಿಕ್ಕಿದ್ರೆ ಫಸ್ಟ್ ಡೈರೆಕ್ಷನ್ ಯಾವಾಗ ಅಂತಲೇ ಕೇಳೋದು. ನೀವು ಹೇಗಿದ್ದೀರಾ ಅದೆಲ್ಲ ಆಮೇಲೆ, ಮೊದಲು ಕೇಳೋದೇ ಇದು. ಏನಕ್ಕಂದ್ರೆ ಅವ್ರು ಡೈರೆಕ್ಷನ್ಗಿರೋ ಕ್ರೇಜ್ ಇದು. ಅದೊಂಥರ ಹೆಂಗಂದರೆ 4 16 20 ವರ್ಷ ಬಿಟ್ಟರು ಅದು 16 ಉಳ್ಕೊಳ್ಳುತ್ತೆ, 100 ವರ್ಷ ಬಿಟ್ಟರು 16 ಉಳಿದಿರುತ್ತೆ. ಹಾಗೆ ನಮ್ಮ ಬಾಸ್ ಡೈರೆಕ್ಷನ್ ಅದು ಎಷ್ಟು ವರ್ಷ ಹೋದ್ರೂ ಆ ಡೈರೆಕ್ಷನ್ ಅನ್ನೋ ಕ್ರೇಜು ಹಾಗೇ ಉಳ್ಕೊಂಡಿರತ್ತೆ. ಹಾಗಾಗಿ ಎಲ್ಲ. ಆಮೇಲೆ ಇನ್ನೊಂದೇನೆಂದರೆ ಪರ್ಸ್ನಲಾಗಿ ನಮ್ಮ ಧರ್ಮ ಜಾತಿಯಲ್ಲ ಯಾವುದೇ ಇರ್ಬೋದು, ಅಭಿಮಾನ ಅಂತ ಬಂದಾಗ ಉಪೇಂದ್ರ ನಮ್ಮ ಧರ್ಮ, ರಿಯಲ್ ಸ್ಟಾರ್ ನಮ್ಮ ಜಾತಿ. ಹಾಗಾಗಿ ಇದಿಷ್ಟು ಜನ ಸೇರಿಕೊಂಡು ಆ ಒಂದು ಕ್ರೇಜಲ್ಲಿ ಇದು ಹಬ್ಬ. ಆಮೇಲೆ ಗಾಂಧಿನಗರ ಕ್ರೇಜು ಒಂಥರ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಗಾಂಧಿನಗರ ಸಿನಿಮಾ ಇಂಡಸ್ಟ್ರಿಗೆ ತವ್ರ ಮನೆ ಇದ್ದಂಗಲ್ಲ. ಸೊ ಆ ತವ್ರ ಮನೆಗೆ ಎಲ್ಲರನ್ನೂ ಸೇರಿಸುವಂಥ ಒಂದು ಪ್ರಯತ್ನ ಇದೆ ಅಷ್ಟೇ. ನಿನ್ನೆ ಇದು ಆನ್ಲೈನ್ ಬಿಟ್ಟಾಗ ನೋಡ್ತಾ ಇರ್ಬೋದು ಸರ್, ವಿತಿನ್ ಫ್ಯೂ ಮಿನಿಟ್ಸ್ ಒಂದೊಂದು ಶೋ ಸೋಲ್ಡ್ ಔಟ್ ಆಗ್ತಾ ಇದೆ. ಊರ್ವಶಿ ಇರ್ಬೋದು, ವೀರೇಶ್ ಇರ್ಬೋದು, ಆಮೇಲೆ ವೈಭವ್ ಸಿನಿಮಾಸ್ ಇರ್ಬೋದು, ವೈಭವ್ ಇರ್ಬೋದು, ದೊಡ್ಡಬಳ್ಳಾಪುರ ವೈಭವ್ ಇರ್ಬೋದು, ಎಲ್ಲ ಕಡೆನೂ ಸರ್ ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್. ಅದು ಏನು ಅಫಿಷಿಯಲ್ ಆಗಿ ಎಲ್ಲೂ ಹೇಳಿಲ್ಲ ಆನ್ಲೈನ್ ಓಪನ್ ಆಗಿದೆ ಅಂತ. ಅಫಿಷಿಯಲ್ ಆಗಿ ಹೇಳ್ದಲ್ಲೇ ಹಿಂಗೆ ಆಗ್ತಿದೆ ಅಂದಾಗ ಇನ್ನು ಅಫಿಷಿಯಲ್ ಆಗಿ ಹೇಳಿದ್ರೆ ಯಾವ ಮಟ್ಟಕ್ಕೆ ಆಗ್ಬೋದು, ಯಾವ ಮಟ್ಟಕ್ಕೆ ಕ್ರೇಜ್ ಇದೆ ಸರ್, ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ನಮಗೆ ಒಂದು ಶೋ ಟಿಕೆಟ್ ನಮ್ಮ ಕೈಲಿ ಇದ್ರೂ ಇನ್ನೂ ಒಂದು ಶೋ ಜನ ನಮ್ಮ ಹತ್ರ ಇದ್ದಾರೆ ಟಿಕೆಟ್ ಬೇಕು ಅನ್ನೋರು. ಸೊ ಈ ರೀತಿ ಅದೇನು 3 ಗಂಟೆಗೆ ಓಪನ್ ಮಾಡಿದ್ರೆ ನಾವು ರೆಡಿ ಇದೀವಿ ತಗೊಳಕ್ಕೆ ಮತ್ತೇನೆ. ಬಟ್ ಅದು ಹೇಳಿದ್ರೆ ಈ ಕೆಲವು ಕಾನೂನಾತ್ಮಕವಾಗಿ ಕೆಲವು ಹೇಳ್ತಿದ್ದಾರೆ ಅದು ನಮ್ಮ ಕೈಲಿ ಇಲ್ಲ ಅಂತ. ಸೊ ಆ ಒಂದು ಕಾರಣಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಸಿಕ್ಕಿದ್ರೆ 12 ಗಂಟೆಗೂ ಟ್ರೈ ಮಾಡ್ತೀವಿ ಸರ್ ಇನ್ನೊಂದ್ಸತಿ. ಎಲ್ಲರೂ ಕೈ ಮುಗಿತೀವಿ ಸರ್ ಅಷ್ಟೇ, ಇನ್ನೇನು ಹೇಳೋಣ ಅವ್ರಿಗೆ ಎಲ್ಲರಿಗೂ ಅಷ್ಟೇ. ಥ್ಯಾಂಕ್ಸ್ ಹೇಳಬೇಕಷ್ಟೇ ಎಲ್ಲ ಅಭಿಮಾನಿಗಳೇ. ಸರ್ ಇದು ಮೇಯ್ನ್ ಸೆಲೆಬ್ರೇಷನ್ ಕಾರಣನೇ ಅಂದರೆ ಮೊನ್ನೆ ಅಮೀರ್ ಖಾನ್ ಅವರು ಹೇಳ್ಬಿಟ್ರು, ಅವರು ಇಂಡಿಯಾಗೆ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತಾರೆ. ಅವರೇ ಟೀಸರ್ ನೋಡಿ ತುಂಬ ಖುಷಿ ಪಟ್ಬಿಟ್ಟು ಬೈಟ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದೇನು ಗೊತ್ತಾ ಸರ್, ನಾವು ಎಲ್ಲ ಹೀರೋ ಫಿಲಿಮ್ಸ್ದು ನೋಡ್ತೀವಿ, ಮೇಯ್ನು ಉಪೇಂದ್ರ ಸರ್ ಒಂದು ಚಿತ್ರರಂಗ ಸಿಕ್ಕಿರೋ ಬರೀ ಒಬ್ಬ ನಟ ನಿರ್ದೇಶಕ ಅಲ್ಲ ಸರ್, ಅದ್ಭುತ. ಎಲ್ಲರೂ ಸ್ಟಾರ್ಟಿಂಗ್ ಫಿಲಮಲ್ಲೇ ಇಟ್ಟಾಗ್ತಾರೆ ಸರ್, ಬಟ್ ಸ್ಟಾರ್ಟಿಂಗಲ್ಲೇ ಎಕ್ಸ್ಪರಿಮೆಂಟಲ್ ಮಾಡಿ ಇಟ್ಟಾಗಿರೋರು ಒಬ್ಬರೇ ಹೀರೋ, ಒಬ್ಬರೇ ಡೈರೆಕ್ಟ್ರ್ ಇವರೇ ಮೇಯ್ನ್ ಸರ್. ಮೊನ್ನೆ ಅಜ್ನೀಶ್ ಅವರು ಹೇಳಿದ್ರು, ಹಿಂದೆ ಯಾರೂ ಬಂದಿಲ್ಲ ಸರ್ ಈ ಥರ ಡೈರೆಕ್ಟ್ರು ಆ್ಯಕ್ಟರು, ಮುಂದೆನೇ ಯಾರು ಬರ್ತಾರಲ್ಲೋ ಗೊತ್ತಿಲ್ಲ. ಸೊ ನಾವೇನಂದರೆ ಸೆಲೆಬ್ರೇಟ್ ಮಾಡಬೇಕು. ಮುಂದೆ ಈ ಥರ ಉಪೇಂದ್ರ ಅವ್ರು ಇದ್ರು ಅಂತ ನಾವು ಹೇಳ್ಕೊಳ್ಳೋದಕ್ಕಾದ್ರೆ ಸೆಲೆಬ್ರೇಟ್ ಮಾಡಬೇಕು ಸರ್. ಯಾಕಂದರೆ ಹಿಂದೆ ಯಾರು ಬರಲ್ಲ, ಮುಂದೆನೇ ಯಾರು ಉಪೇಂದ್ರ ಹತ್ರ ಬರೋಕ್ಕೆ ಚಾನ್ಸೇ ಇಲ್ಲ ಸರ್. ನಿಮ್ಮ ಕೈಲಿ ಒಂದವ್ರಿಗೆ ಒಂದು ಕೈಲಿ